ನಮಸ್ಕಾರ ಗೆಳೆಯರೇ, ಅನ್ಬಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಇನ್ನೊಂದು ಹೊಸ ಉತ್ಪನ್ನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಉತ್ಪನ್ನ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ತಿಳಿಯೋಣ. ಇದು OnePlus ನಾರ್ಡ್ ವಾಚು. ಈ ವಾಚು ಅನ್ಬಾಕ್ಸ್ ಮಾಡಿದಾಗ ಯಾವ ರೀತಿ ಇದೆ ಮತ್ತು ಇದರ ವಿಶೇಷಗಳೇನು, ಇದರ ಸ್ಪೆಸಿಫಿಕೇಶನ್ ಏನು ಅನ್ನೋದನ್ನು ಇವಾಗ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದು OnePlus ನಾರ್ಡ್ ವಾಚ್, ನಾರ್ಡ್ ಸರಣಿಯ ಮೊದಲ ವಾಚು ಇದು. ನಿಮಗೆ ಗೊತ್ತಿದೆ, OnePlus ದುಬಾರಿ ದರದಲ್ಲಿ ವಾಚನ್ನು ಬಿಡುಗಡೆ ಮಾಡಿತ್ತು ಹಿಂದೆ. ಆದರೆ ಮಧ್ಯಮ ವರ್ಗದ ಕೈಗೆಟುಕುವ ದರದಲ್ಲಿ ವಾಚು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ನಾರ್ಡ್ ಸರಣಿಯಲ್ಲಿ ಈ ವಾಚನ್ನು ಬಿಡುಗಡೆ ಮಾಡಿದೆ. ಈ ವಾಚು ನಿಮ್ಗೆ ಗೊತ್ತೇ ಇದೆ, OnePlus ಹೆಚ್ಚಿನ ದರಕ್ಕೆ OnePlus ಅಷ್ಟೇ ಆ ಹೆಸರಿನಲ್ಲಿ, ಮತ್ತು ನಾರ್ಡ್ ಸರಣಿಯಲ್ಲಿ ಕಡಿಮೆ ದರದಲ್ಲಿ ಮೊಬೈಲ್ ಫೋನ್ಗಳು ಕೂಡ ಅಷ್ಟೇ 18,000ದಿಂದ ಆರಂಭವಾಗುವಂತೆ ಈ OnePlus ನಾರ್ಡ್ ವಾಚ್ಗಳು ಅಥವಾ OnePlus ನಾರ್ಡ್ ಫೋನ್ಗಳು ಸಿಗ್ತಾ ಇದ್ದಾವೆ. ಇವಾಗ ಇಲ್ಲಿ ನಾವು ನೋಡ್ತಾ ಇರೋದು OnePlus ನಾರ್ಡ್ ವಾಚು. ಈ ವಾಚು ಹೇಗಿದೆ ಅಂತ ಇವಾಗ ನಾವು ನೋಡೋಣ. ನೋಡ್ತಾ ಇದ್ದೀರಾ OnePlus ನಾರ್ಡ್ ವಾಚ್ನ ಇದು ಬಾಕ್ಸು. ಇದನ್ನು ನಾನು ತೆರೆದಾಗ ಗೆಟ್ ಮೂವಿಂಗ್ ವಾಚಿನ ನೋಡೋದಕ್ಕೂ ಮುಂಚೆ ಮಾಮೂಲಿ ನೀವು ಹೊಸದಾಗಿ ಏನೇ OnePlusನ ಪ್ರಾಡಕ್ಟ್ನ ತೆಗೆದುಕೊಂಡ್ರೂ ಕೂಡ ರೆಡ್ ಕೇಬಲ್ ಕ್ಲಬ್ ಮೆಂಬರ್ಶಿಪ್ಪನ್ನು ಇದನ್ನು ಕೊಡಲಾಗ್ತಾ ಇದೆ. ಈ ನೀವು OnePlus ಸ್ಟೋರ್ ಅಥವಾ OnePlus ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡಾಗ ರೆಡ್ ಕೇಬಲ್ ಕ್ಲಬ್ನ ನೀವು ಸದಸ್ಯತ್ವ ಇದ್ದಾಗ ನಿಮಗೆ ಪಾಯಿಂಟ್ಗಳು ಮತ್ತು ಏನಾದರೂ ಕೊಳ್ಳಬೇಕಾದ್ರೆ ಆ ವೆಬ್ಸೈಟ್ನಲ್ಲಿ ವಿಶೇಷವಾದ ಕೂಪನ್ಗಳು ಅಥವಾ ರೆಡ್ ಕೇಬಲ್ ಕಾಯಿನ್ಗಳು ಸಿಗ್ತವೆ. ಇದು ಮತ್ತು OnePlus ನಾರ್ಡ್ ವಾಚ್ನ ಇದೊಂದು ಗೈಡನ್ನು ನೀಡುವಂತಹ ಬುಕ್ಕು ಇದಿದೆ. ಜೊತೆಗೆ ಇಲ್ಲಿ ಇನ್ನೇನಿದೆ ಅಂತ ನೋಡಿದಾಗ ಚಾರ್ಜಿಂಗ್ ಕೇಬಲ್ನ ನೀಡಲಾಗಿದೆ. ಈ ಚಾರ್ಜಿಂಗ್ ಕೇಬಲ್ ಇಲ್ಲಿ ಮ್ಯಾಗ್ನೆಟಿಕ್ ಇರುವಂಥದ್ದು ಕೇಬಲ್ಲು. ಇದನ್ನು ನಿಮ್ಮ ಬಳಿ ಈಗಾಗಲೇ ಇರುವಂಥ USB ಚಾರ್ಜರ್ಗೆ ಇದನ್ನು ಕನೆಕ್ಟ್ ಮಾಡಿ ಮ್ಯಾಗ್ನೆಟಿಕ್ ಇದರಲ್ಲಿ ಚಾರ್ಜನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾವು ಈ ವಾಚನ್ನು ನೋಡ್ತಾ ಇದ್ದೇವೆ. ಈಗ ಇದರ ಸ್ಕ್ರೀನ್ನ ನಾನು ಇದ್ದಾಗ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ವಾಚಿನ ಇಲ್ಲಿ ಸ್ಮಾರ್ಟ್ ವಾಚ್ಗಳಲ್ಲಿ ಎರಡು ಥರ ಡಿಸ್ಪ್ಲೇಗಳನ್ನು ನೀವು ಗಮನಿಸಿರ್ತೀರಿ. ಒಂದು ರೌಂಡ್ ಡಿಸ್ಪ್ಲೇ ಇರುತ್ತೆ, ಇನ್ನೊಂದು ಸ್ಕ್ವೇರ್ ಡಿಸ್ಪ್ಲೇ ಇರುತ್ತೆ. ಆ್ಯಪಲ್ನ ವಾಚಿನ ಡಿಸ್ಪ್ಲೇಗಳು ಯಾವಾಗಲೂ ಸ್ಕ್ವೇರ್ ಡಿಸ್ಪ್ಲೇಗಳಿರ್ತವೆ. ಸುಮಾರು ಜನಕ್ಕೆ ಸ್ಕ್ವೇರ್ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಕೆಲವರಿಗೆ ರೌಂಡ್ ಡಿಸ್ಪ್ಲೇ ಇಷ್ಟ ಆಗುತ್ತೆ. ನಾವು ಈ ವಾಚ್ನಲ್ಲಿ OnePlus ನಾರ್ಡ್ ವಾಚಲ್ಲಿ ಸ್ಕ್ವೇರ್ ಡಿಸ್ಪ್ಲೇನ ಗಮನಿಸಬಹುದು. OnePlus ನಾರ್ಡ್ ವಾಚ್ನಲ್ಲಿ ನೀವು ಇವಾಗ ಇದು ಸ್ಕ್ವೇರ್ ಡಿಸ್ಪ್ಲೇನ ಗಮನಿಸಿದಿರಿ. ಇದರಲ್ಲಿ ಸ್ಟ್ರ್ಯಾಪ್ಗಳು, ಎರಡೂ ಕಲರ್ನ ಸ್ಟ್ರ್ಯಾಪ್ಗಳಿದ್ದಾವೆ, ಅಂದರೆ ಬೆಲ್ಟ್ಗಳು, ಬ್ಲ್ಯಾಕ್ ಮತ್ತು ಬ್ಲೂ. ನನ್ನ ಹತ್ರ ಇರುವಂತಹದ್ದು ಈ ಕಪ್ಪು ಬಣ್ಣದ ಬೆಲ್ಟನ್ನು ಇದರಲ್ಲಿ ನೀಡಲಾಗಿದೆ. ಮತ್ತು ಇದಕ್ಕೆ ಕೈಗೆ ಕಟ್ಕೊಳ್ಳೋದಕ್ಕೆ, ನಿಮ್ಮ ಕೈಗೆ ಅಳತೆಗೆ ಹೊಂದುವಂತೆ ಈ ರೀತಿ ಮಾಮೂಲಿ ನಮ್ಮ ಕೈ ಗಡಿಯಾರಗಳನ್ನು ನಾವು ಕಟ್ಕೊಳ್ತೀವಲ್ಲ, ಅದಕ್ಕೆ ಇರುವಂತೆ ಹೋಲ್ಗಳು ಮತ್ತು ಯಾವ ಅಳತೆಗೆ ಬೇಕಾದ್ರೂ ನಿಲ್ಲಿಸ್ಕೊಳ್ಳೋ ರೀತಿ ಈ ಥರ ಬಕ್ಕಲ್ನ ನೀಡಿದ್ದಾರೆ. ಈ ವಾಚ್ನ ಸ್ಟ್ರ್ಯಾಪ್ ಬಂದು ಸಿಲಿಕಾನ್ ಸ್ಟ್ರ್ಯಾಪ್ನ ಹೊಂದಿದೆ. ಆದರೆ ಈ ವಾಚ್ನ ಡಿಸ್ಪ್ಲೇ ಮತ್ತು ಇದು ಮೆಟಲನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಆರಂಭಿಕ ದರ್ಜೆಯ ಸ್ಮಾರ್ಟ್ ವಾಚ್ಗಳಲ್ಲಿ ಪ್ಲಾಸ್ಟಿಕ್ ಕೇಸನ್ನು ನೀಡಲಾಗಿರುತ್ತೆ. ಆದರೆ ಇದರಲ್ಲಿ OnePlus ನಾರ್ಡ್ ವಾಚಲ್ಲಿ ಮೆಟಲ್ ಕೇಸ್ನ ನೀಡಲಾಗಿದೆ. ಇದೊಂದು ವಿಶೇಷ ಅಂಶ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ AMOLED ಡಿಸ್ಪ್ಲೇನ ಹೊಂದಿದೆ. ಇದು ಡಿಸ್ಪ್ಲೇ ಸೈಜು 1.78 ಇಂಚಿನ ಡಿಸ್ಪ್ಲೇಯನ್ನು ಈ ವಾಚು ಒಳಗೊಂಡಿದೆ. ಈ ವಾಚನ್ನ ನಾವು ಬಳಸಬೇಕು ಅಂತ ಹೇಳಿದ್ರೆ ಇದನ್ನು ಫೋನ್ಗೆ ಕನೆಕ್ಟ್ ಮಾಡಬೇಕು.
ಈಗ ಫಸ್ಟ್ ವಾಚನ್ನು ಆನ್ ಮಾಡ್ತಾ ಇದ್ದೀನಿ. ವಾಚನ್ನು ನಾವು ಫೋನ್ಗೆ ಕನೆಕ್ಟ್ ಮಾಡಿದಾಗ ಹೆಲ್ತ್ ಆ್ಯಪ್ಗೆ ಕನೆಕ್ಟ್ ಮಾಡಿದಾಗ ಮೊದಲಿಗೆ ಒಂದು ಆ್ಯಪ್ ಹೊಸ ಒಂದು ಅಪ್ಡೇಟನ್ನು ಕೇಳ್ತಾ ಇದೆ. ಫರ್ಮ್ವೇರ್ ಅಪ್ಡೇಟ್ ಅಂತೀವಿ, ಅಪ್ಡೇಟ್ ಆಗ್ತಾ ಇದೆ. ಈ ವಾಚಿನ ಒಂದು ಸ್ಪೆಸಿಫಿಕೇಷನ್ನ ಗಮನಿಸಿದಾಗ ಇದು IP68 ನೀರು ನಿರೋಧಕ ಮತ್ತು ಧೂಳು ನಿರೋಧಕವಾದಂಥ ವಾಚ್ ಇದು. ಅಂದರೆ ನೀವು ವಾಚನ್ನು ಮಳೆಯಲ್ಲಿ ಕೂಡ ಮಳೆಯಲ್ಲಿ ನೆನೆದರೂ ಕೂಡ ವಾಚ್ಗೆ ಯಾವುದೇ ರೀತಿಯಾದ ಒಂದು ನೀರು ವಾಚಿನ ಒಳ ಹೋಗೋದಿಲ್ಲ. ಅದಾದ ನಂತರ ಧೂಳು ಕೂಡ ಆಗದ ರೀತಿ ಇದು ನಿರೋಧಕ ಒಂದು ರೇಟಿಂಗನ್ನು ಹೊಂದಿದೆ. IP68 ರೇಟಿಂಗನ್ನು ಈ ವಾಚ್ ಹೊಂದಿದೆ. ಇದರಲ್ಲಿ ನೀವು 24 ಅವರ್ ಹಾರ್ಟ್ ರೇಟ್ನ ಮಾನಿಟ್ರಿಂಗ್ ಮಾಡ್ಬೋದು. ಇದರಲ್ಲಿ ಒಂದು 10 ದಿನಗಳ ಬ್ಯಾಟ್ರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಕಂಪ್ನಿ ಹೇಳುತ್ತೆ. ಅಲ್ಲಿಗೆ ಕೊನೆಗೆ ಅವರು 10ನ್ನು ಅವರು ಕ್ಲೈಮ್ ಮಾಡಿದ್ರೆ ಒಂದು 8 ದಿನಗಳ ಬ್ಯಾಟ್ರಿಗೆ ಏನು ಕೊರತೆ ಇಲ್ಲ. 8 ದಿನಗಳ ಒಮ್ಮೆ ಚಾರ್ಜ್ ಮಾಡಿದ್ರೆ ಈ ವಾಚ್ನಲ್ಲಿ ಒಂದು ಸಾಮಾನ್ಯ ಬಳಕೆಗೆ 8 ದಿನಗಳಷ್ಟು ಬ್ಯಾಟ್ರಿ ಬರುತ್ತೆ. ಇದರ ಒಂದು ಕಂಪ್ನಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದನ್ನು ಕಟ್ಟಿದಾಗ ನಿಮಗೆ ಹೆಚ್ಚು ಸಮಯ ಕಟ್ಟಿದಾಗ ಕೆಲವು ವಾಚ್ಗಳಲ್ಲಿ ಚರ್ಮಕ್ಕೆ ತುರಿಕೆ ಉಂಟಾಗುವಂಥದ್ದು, ಒಂದು ಮಣಿಕಟ್ಟಿನಲ್ಲಿ ತುರಿಕೆ ಉಂಟಾಗಬಹುದು. ಆದರೆ ಈ ವಾಚಿನಲ್ಲಿ ಆ ಸಮಸ್ಯೆ ಇಲ್ಲ ಅಂತ ಕಂಪ್ನಿ ಹೇಳುತ್ತೆ. ನೀವು ವಾಚನ್ನು ಕಟ್ಟಿದ್ದಾಗ ಹೈಪೋ ಅಲರ್ಜಿಕ್ ಮೆಟೀರಿಯಲ್ನ ಇದು ಒಳಗೊಂಡಿದೆ. ಹಾಗಾಗಿ ಇದರಲ್ಲಿ ಈ ವಾಚನ್ನು ಕಟ್ಟಿದಾಗ ನಿಮಗೆ ಕೈಯ ತುರಿಕೆ ಉಂಟಾಗುವಂಥ ಸಮಸ್ಯೆ ಇರೋದಿಲ್ಲ ಅಂತ ಕಂಪ್ನಿ ತಿಳಿಸಿದೆ. ಈಗ ನಾವು ಫೋನ್ ಮುಖಾಂತರನೇ ನಿಮ್ಗೆ ಗೊತ್ತಿದೆ ವಾಚಿನ ಒಂದು ಈ ಫೇಸ್ಗಳನ್ನೆಲ್ಲ ಕೂಡ ಬದಲಾವಣೆ ಮಾಡ್ಕೋಬಹುದು. ಗಮನಿಸ್ತೀರಿ, ಕರೆಂಟ್ ವಾಚ್ ಫೇಸ್ ಸಿಂಕ್ರನೈಸಿಂಗ್ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಮೆಸೇಜನ್ನು ನಿಮ್ಮ ಫೋನ್ಗೆ ಬಂದ ಮೆಸೇಜ್ಗಳನ್ನು ಇಲ್ಲಿ ನೋಡಬಹುದು. ಮತ್ತು ಸೆಟ್ಟಿಂಗ್ಸ್ಗಳಿದ್ದಾವೆ. ಟಾರ್ಚ್ ಇದೆ. ವಾಚ್ ಸ್ಕ್ರೀನು ಎಷ್ಟೊತ್ತು ಸ್ಕ್ರೀನು ಆನಲ್ಲಿರ್ಬೋದು ಅಂತ ಇಲ್ಲೇ ಒಂದು ಸೆಟ್ಟಿಂಗ್ಸಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಇದರಲ್ಲಿ ನಾವು ಹೃದಯದ ಒಂದು ಬಡಿತ ಎಷ್ಟಿದೆ ಅನ್ನೋದು, ಮತ್ತು ಇದು ಸ್ಟ್ರೆಸ್ ಟೆಸ್ಟ್ ಅಂತ ಕೂಡ ಮಾಡ್ಬೋದು. ಇದಾದಮೇಲೆ ಇದು ಹಾರ್ಟ್ ರೇಟನ್ನು ಒಂದು ಮಾನಿಟರ್ ಮಾಡುತ್ತೆ. ಹೀಗೆ ಒಂದು ಗೊತ್ತಿದೆ ನಿಮಗೆ ಸ್ಮಾರ್ಟ್ ವಾಚಿನ ಒಂದು ಅನುಕೂಲಗಳು. ಆದರೆ ನಾವು ಒಂದು ವ್ಯಾಯಾಮ ಮಾಡಿದಾಗ ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ ಅನ್ನೋದನ್ನು ಇದನ್ನೆಲ್ಲ ಲೆಕ್ಕ ಹಾಕೋದಕ್ಕೆ ಸ್ಮಾರ್ಟ್ ವಾಚು ಭಾಳ ಅನುಕೂಲಕರ ಆಗುತ್ತೆ. ಮತ್ತು ಇಲ್ಲಿ ಕ್ಯಾಲ್ಕುಲೇಟರ್ ಕೂಡ ಇದೆ. ಮತ್ತು ನೋಡಿ, ಇಲ್ಲಿ ರನ್ನಿಂಗ್ ವರ್ಕೌಟ್ ಇದನ್ನು ಸ್ಟಾರ್ಟ್ ಮಾಡಿದಾಗ ನಾವು ಎಷ್ಟು ಕ್ಯಾಲರಿ ಬರ್ನ್ ಆಗ್ತಾ ಇದೆ, ಎಷ್ಟು ದೂರ ಓಡಿದ್ವಿ, ಈ ಥರದ್ದು ಎಲ್ಲ ಕೂಡ ನೋಡ್ಕೋಬಹುದು. ಹೇಳೋದಾದರೆ ಒಂದು ಆರಂಭಿಕ ದರ್ಜೆಯಲ್ಲಿ ಅಂತ ಹೇಳಿದ್ರೆ ಒಂದು 4,000ದಿಂದ 5,000 ರೇಂಜಿನಲ್ಲಿ ಇದೊಂದು ಉತ್ತಮ ಒಂದು ವಿನ್ಯಾಸವನ್ನು ಹೊಂದಿರುವ ಒಂದು ಗುಣಮಟ್ಟದ ವಾಚ್ ಅಂತ ಹೇಳ್ಬೋದು. ಇದು OnePlus ನಾರ್ಡ್ ವಾಚಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಎಲ್ಲರಿಗೂ ನಮಸ್ಕಾರ.